ಹಲೋ ಫ್ರೆಂಡ್ಸ್, ಇವಾಗ ನಾವು NMMS ನ ಜಿಯೋಗ್ರಫಿಯಲ್ಲಿ 51ನೇ ಕ್ವಶನ್ ನೋಡೋಣ. 51ನೇ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಶೀತ ಪ್ರವಾಹಗಳ ಸರಿಯಾದ ಜೋಡಿಯನ್ನ ಅವರು ಕೇಳಿದ್ದಾರೆ. ಯಾವ ಸರಿ ಅಂತ ಇದ್ದಾರೆ ಅವರು ಯಾವ್ಯಾವ ಕೊಟ್ಟಿದ್ದಾರೆ ಅಂದ್ರೆ ಎ ಲ್ಯಾಬ್ರಾಡಾರ್ ಕೊಟ್ಟಿದ್ದಾರೆ, ಬಿ ಕ್ಯಾಲಿಫೋರ್ನಿಯಾ ಕೊಟ್ಟಿದ್ದಾರೆ, ಸಿ ಕ್ಯಾನರಿ ಕೊಟ್ಟಿದ್ದಾರೆ, ಡಿ ಫಾಕ್ಲ್ಯಾಂಡ್ ಕೊಟ್ಟಿದ್ದಾರೆ. ಇವು ನಾಲ್ಕರಲ್ಲಿ ಯಾವ ಎರಡು ಮಾತ್ರ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡು ಬರ್ತವೆ ಶೀತ ಪ್ರವಾಹಗಳಾಗಿ. ಅವು ಯಾವ ಅಂತ ನಾವು ಆನ್ಸರ್ ಟಿಕ್ ಮಾಡ್ಬೇಕು ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದು ಅಂದ್ರೆ ಸಿ ಆಪ್ಷನ್ ಇದೆಯಲ್ಲ ಫ್ರೆಂಡ್ಸ್, ಇದು ಸರಿಯಾಗಿದೆ. ಅಂದ್ರೆ ಎ ಮತ್ತು ಸಿ ಇದಾವಲ್ಲ, ಎ ಅಂತಕ್ಕಂಥದ್ದು ಲ್ಯಾಬ್ರಾಡಾರ್ ಮತ್ತೆ ಸಿ ಕ್ಯಾನರಿ ಇದೆಯಲ್ಲ ಫ್ರೆಂಡ್ಸ್, ಇವೆರಡು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುವಂತಹ ಶೀತ ಪ್ರವಾಹಗಳಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನ ಬಿ ಕ್ಯಾಲಿಫೋರ್ನಿಯಾ ಇದೆಯಲ್ಲ ಫ್ರೆಂಡ್ಸ್, ಇದು ಉತ್ತರ ಪೆಸಿಫಿಕ್ ಮಹಾಸಾಗರದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ಕ್ಯಾಲಿಫೋರ್ನಿಯಾ. ನೆಕ್ಸ್ಟ್ ಡಿ ಅಂತಕ್ಕಂಥದ್ದು ಫಾಕ್ಲ್ಯಾಂಡ್, ಇದು ದಕ್ಷಿಣ ಅಟ್ಲಾಂಟಿಕದಲ್ಲಿ ಕಂಡು ಬರ್ತದೆ. ಅದರಿಂದ ಕ್ಯಾಲಿಫೋರ್ನಿಯಾ ಮತ್ತೆ ಫಾಕ್ಲ್ಯಾಂಡ್ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಕಂಡು ಬರುವುದಿಲ್ಲ. ಆದ್ರೆ ನೀವು ಲ್ಯಾಬ್ರಾಡಾರ್ ಮತ್ತೆ ಕ್ಯಾನರಿ ಯಾವ ಆಪ್ಷನ್ ಆಗಿದೆ ಎ ಮತ್ತು ಸಿ ಅಂದ್ರೆ ಸಿ ಆಪ್ಷನ್ ಮಾತ್ರ ಇವೆರಡು ಕಂಡು ಬರ್ತಿರೋದು. ಅದರಿಂದ ನೀವು 51ನೇ ಕ್ವಶನ್ಗೆ ಸಿ ಆಪ್ಷನ್ ನ ಟಿಕ್ ಮಾಡಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್.